ಚಿತ್ರರಂಗದ ಮತ್ತೊಂದು ಸುದ್ದಿ. ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ತಂಡ ಬಹಿರಂಗವಾಗಿ ರಚಿತಾ ರಾಮ್ ಮೇಲೆ ಸಾಲು ಸಾಲು ಆರೋಪ ಮಾಡಿತು. ಇದೀಗ ಆ ಎಲ್ಲ ಆರೋಪಗಳಿಗೆ ಉತ್ತರ ಕೊಟ್ಟಿದ್ದಾರೆ ನಟಿ ರಚಿತಾ ರಾಮ್. ನನಗೆ ಬೇಸರ ಆಗಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇದರ ಜೊತೆಗೆ ಈ ಆರೋಪಗಳೆಲ್ಲ ಬರೋಕೆ ಏನು ಕಾರಣ, ಸಂಜು ವೆಟ್ಸ್ ಗೀತಾ ರಿಲೀಸ್ ಪ್ರಮೋಷನ್ಗೆ ಯಾಕೆ ಹೋಗ್ತಿಲ್ಲ, ಇದೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಾನು ತಪ್ಪು ಅಂತ ಮಾಡಿದ್ರೆ ಚಿಕ್ಕ ಮಕ್ಳು ಕಾಲ್ಗೂ ಬೀಳೋಳು. ನಾನು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ದೇವರೇ ಬಂದು ಮುಂದೆ ನಿಂತ್ಕೊಂಡ್ರು ನಾನು ಸಾರಿ ಕೇಳೋಳು. 100% ನಾನು ಸಾರಿ ಕೇಳೋಳೆ. ದೇವರೇ ಎದುರು ಬಂದರೂ ನಾನು ಕ್ಷಮೆ ಕೇಳಲ್ಲ. ಸಂಜು ವೆಟ್ಸ್ ಗೀತಾ 2 ಟೀಮ್ಗೆ ರಚಿತಾ ಸಂದೇಶ. ರಚಿತಾ ರಾಮ್ ಚಂದನವನದ ಡಿಂಪಲ್ ಕ್ವೀನ್, ಭರವಸೆಯ ನಟಿ, ಗುಳಿ ಕೆನ್ನೆಯಿಂದಲೇ ಪಡ್ಡೆ ಹುಡುಗರ ಹಾರ್ಟ್ ಕದ್ದ ಚಂದುಳ್ಳಿ, ಸದಾ ಕಾಲ ಕಾಂಟ್ರವರ್ಸಿಗಳಿಂದ ದೂರ ಇರ್ತಾ ಇದ್ದ ಬುಲ್ಬುಲ್ ಮೇಲೆ ಅದ್ಯಾಕೋ ಒಂದ್ ವಾರದಿಂದ ವಿವಾದಗಳಿಂದಲೇ ಸುದ್ದಿ ಆಗ್ತಿದ್ರು. ಸದ್ಯ ಇದೀಗ ಎಲ್ಲದಕ್ಕೂ ಖುದ್ದು ರಚಿತಾ ರಾಮ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ತಂಡ ನಿರ್ಮಾಪಕರು, ನಿರ್ದೇಶಕರು ಹಾಗೆ ಹೀರೋ ಮೂರೂ ಜನ ಕೂಡ ಇತ್ತೀಚೆಗೆ ಹಲವಾರು ಪ್ರೆಸ್ ಮೀಟ್ಸ್ ಆಗಿರ್ಬೋದು, ಇಲ್ಲ 1-to-1 ಮೀಡಿಯಾ ಇಂಟ್ರಾಕ್ಷನ್ ನಲ್ಲಿ ಒಂದಷ್ಟು ವಿಷಯಗಳನ್ನ ನನ್ನ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಯೂಸ್ ಮಾಡಿದಂಥ ಪದಗಳು, ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ಸ್ ಎಲ್ಲ ಏನಿದೆಲ್ಲ, ಇಟ್ ಇಸ್ ವೆರಿ ಹರ್ಟಿಂಗ್. ಐ ಆಮ್ ವೆರಿ ಹರ್ಟ್. ನಂಗೆ ತುಂಬಾನೇ ಬೇಜಾರಾಗಿದೆ ಅಂಡ್ ವೆರಿ ಡಿಸಪಾಯಿಂಟಿಂಗ್. ಅವತ್ತು ಒಂದ್ ಮಾತು, ಇವತ್ತು ಒಂದ್ ಮಾತು. ನನ್ಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ. ನನ್ನ ಪ್ರೆಸೆನ್ಸ್ ಅಲ್ಲಿ ಇದೇ ಮಾಧ್ಯಮದವರ ಮುಂದೆ ಈ ಮಾತನ್ನ ಅವತ್ತೇ ಆಡ್ಬೇಕಿತ್ತು. ಯಾಕೆ ಆಡ್ಲಿಲ್ಲ? ಯಾಕೆ ಅಷ್ಟು ಹೊಗಳಿದ್ರು? ಈಗ ಯಾಕೆ ಹಿಂಗ್ ಮಾತಾಡ್ತಿದ್ದಾರೆ? ವೈ? ನನಗೆ ಹೇಳ್ತಾರೆ ಸುಳ್ಳು ನಾಟಕ. ಇಲ್ಲಿ ಸುಳ್ಳು ಹೇಳ್ತಿರೋರು ಯಾರು? ನಾಟಕ ಮಾಡ್ತಿರೋರು ಯಾರು? ನಾನು ಪ್ರಮೋಷನ್ಗೆ ಟೈಮ್ ಕೊಟ್ಟಿದ್ದೇನೆ. ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು, ನನ್ನ ಡೈರೆಕ್ಟರ್ ಆಗಿರ್ಬೋದು, ನನಗೆ ಕಾಲ್ ಮಾಡ್ತಿರ್ತಾರೆ, ನನ್ನ ಮ್ಯಾನೇಜರ್ಗಳು ಕಾಲ್ ಮಾಡ್ತಿರ್ತಾರೆ, ಒಂದು ದಿನ ಪ್ರಮೋಷನ್ಗೆ ನಮಗೆ ಟೈಮ್ ಕೊಡಿ ಅಂತ. ನಾನು ನಾಕ್ಷಿಕ ಸರ್ಗೆ ಆ್ಯಂಡ್ ಕಿಟ್ಟಿ ಅವ್ರಿಗೆ, ಹಾಗೆ ನನ್ನ ಆ್ಯಕ್ಚುಲಿ ನಾನು ಟು ಬಿ ವೆರಿ ಆನೆಸ್ಟ್, ಪ್ರೊಡ್ಯೂಸರ್ ಒಟ್ಟಿಗೆ ನಾನು ಮಾತೇ ಆಡ್ತಿರ್ಲಿಲ್ಲ, ಇವರಿಬ್ಬರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದೆ. ಒಂದು ದಿನ ನನಗೆ ನನ್ನ ಟೀಮ್ ಜೊತೆ ಪ್ರಮೋಷನ್ಗೆ ಹೋಗಕ್ಕೆ ಬಿಡಲಿಲ್ಲ. ನಾನು ಯಾಕೆ ಪ್ರಮೋಷನ್ಗೆ ಬರಲಿಲ್ಲ ಗೊತ್ತಾ? ಸೊ ಯು ಟೆಲ್ ಮಿ, ನೀವುಗಳು ಹೇಳಿ ನನಗೆ, ನಾನು ತಪ್ಪು ಮಾಡಿದ್ದೀನ? ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿಲ್ಲ. ನಾನು ಕರೆಕ್ಟಾಗಿ ಎಲ್ಲ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲೂ ಇದ್ದೆ. ರಿಲೀಸ್ ಟೈಮಲ್ಲಿ ನನಗೆ ನನ್ನ ಸಿನಿಮಾ ಕಮಿಟ್ಮೆಂಟ್ಸ್ ಇತ್ತು. ಅದಕ್ಕೋಸ್ಕರ ಒಂದು ನನ್ನ ಕಡೆಯಿಂದ ಕಾನ್ಸ್ಟೆಂಟ್ ಆಗಿ ಪ್ರತಿದಿನ ನಾನು ಸ್ಟೋರಿ ಹಾಕ್ತಿದ್ದೆ. ನಿಮ್ಮ ತಪ್ಪಿಗೆ ನಾನು ಹೊಣೆಗಾರಳಲ್ಲ. ಲಾಸ್ಟ್ ಮಿನಿಟ್ ಅಲ್ಲಿ ಸ್ಕೆಡ್ಯೂಲ್ ಚೇಂಜ್ ಆಗಿರುತ್ತೆ, ಟೈಮ್ ಚೇಂಜ್ ಆಗಿರುತ್ತೆ, ಇವತ್ತಿರಲ್ಲ, ಇವತ್ತು ಪ್ರೀ ರಿಲೀಸ್ ಇರುತ್ತೆ, ಇವತ್ತು ಇಟ್ಕೊಂಡಿರ್ತಾರೆ ದಿನ, ಇಲ್ಲ ಸಾರಿ ಪೋಸ್ಟ್ಪೋನ್ ಆಯ್ತು, ಇಲ್ಲ ಪ್ರೀಪೋನ್ ಆಯ್ತು ಅಂತ ಹೇಳ್ತಾರೆ. ಇದಕ್ಕೆ ನಾನು ಹೊಣೆನಾ? ಅದಕ್ಕೆ ಸಂಜು ವೆಟ್ಸ್ ಗೀತಾ ಬಗ್ಗೆ ಮಾತ್ರ ರಚಿತಾ ಮಾತನಾಡಿದ್ದಾರೆ. ಮಹಿಳಾ ನಿರ್ಮಾಪಕರಿಗೆ ವಂಚಿಸಿ ಡೇಟ್ಸ್ ಕೊಡದೆ ವಂಚಿಸಿದ್ದಾರೆ ಅನ್ನೋ ಆರೋಪ ಫಿಲ್ಮ್ ಚೇಂಬರ್ನಲ್ಲಿದೆ. ಅದೇ ಕಾರಣಕ್ಕೆ ಮಾತಾಡಲ್ಲ ಅಂತ ಕೂಡ ರಚಿತಾ ರಾಮ್ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಿತ್ರರಂಗದ ಮತ್ತೊಂದು ಸುದ್ದಿ. ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ತಂಡ ಬಹಿರಂಗವಾಗಿ ರಚಿತಾ ರಾಮ್ ಮೇಲೆ ಸಾಲು ಸಾಲು ಆರೋಪ ಮಾಡಿತು. ಇದೀಗ ಆ ಎಲ್ಲ ಆರೋಪಗಳಿಗೆ ಉತ್ತರ ಕೊಟ್ಟಿದ್ದಾರೆ ನಟಿ ರಚಿತಾ ರಾಮ್. ನನಗೆ ಬೇಸರ ಆಗಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇದರ ಜೊತೆಗೆ ಈ ಆರೋಪಗಳೆಲ್ಲ ಬರೋಕೆ ಏನು ಕಾರಣ, ಸಂಜು ವೆಟ್ಸ್ ಗೀತಾ ರಿಲೀಸ್ ಪ್ರಮೋಷನ್ಗೆ ಯಾಕೆ ಹೋಗ್ತಿಲ್ಲ, ಇದೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಾನು ತಪ್ಪು ಅಂತ ಮಾಡಿದ್ರೆ ಚಿಕ್ಕ ಮಕ್ಳು ಕಾಲ್ಗೂ ಬೀಳೋಳು. ನಾನು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ದೇವರೇ ಬಂದು ಮುಂದೆ ನಿಂತ್ಕೊಂಡ್ರು ನಾನು ಸಾರಿ ಕೇಳೋಳು. 100% ನಾನು ಸಾರಿ ಕೇಳೋಳೆ. ದೇವರೇ ಎದುರು ಬಂದರೂ ನಾನು ಕ್ಷಮೆ ಕೇಳಲ್ಲ. ಸಂಜು ವೆಟ್ಸ್ ಗೀತಾ 2 ಟೀಮ್ಗೆ ರಚಿತಾ ಸಂದೇಶ. ರಚಿತಾ ರಾಮ್ ಚಂದನವನದ ಡಿಂಪಲ್ ಕ್ವೀನ್, ಭರವಸೆಯ ನಟಿ, ಗುಳಿ ಕೆನ್ನೆಯಿಂದಲೇ ಪಡ್ಡೆ ಹುಡುಗರ ಹಾರ್ಟ್ ಕದ್ದ ಚಂದುಳ್ಳಿ, ಸದಾ ಕಾಲ ಕಾಂಟ್ರವರ್ಸಿಗಳಿಂದ ದೂರ ಇರ್ತಾ ಇದ್ದ ಬುಲ್ಬುಲ್ ಮೇಲೆ ಅದ್ಯಾಕೋ ಒಂದ್ ವಾರದಿಂದ ವಿವಾದಗಳಿಂದಲೇ ಸುದ್ದಿ ಆಗ್ತಿದ್ರು. ಸದ್ಯ ಇದೀಗ ಎಲ್ಲದಕ್ಕೂ ಖುದ್ದು ರಚಿತಾ ರಾಮ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ತಂಡ ನಿರ್ಮಾಪಕರು, ನಿರ್ದೇಶಕರು ಹಾಗೆ ಹೀರೋ ಮೂರೂ ಜನ ಕೂಡ ಇತ್ತೀಚೆಗೆ ಹಲವಾರು ಪ್ರೆಸ್ ಮೀಟ್ಸ್ ಆಗಿರ್ಬೋದು, ಇಲ್ಲ 1-to-1 ಮೀಡಿಯಾ ಇಂಟ್ರಾಕ್ಷನ್ ನಲ್ಲಿ ಒಂದಷ್ಟು ವಿಷಯಗಳನ್ನ ನನ್ನ ಬಗ್ಗೆ ಮಾತಾಡಿದ್ದಾರೆ.
ಅವ್ರು ಯೂಸ್ ಮಾಡಿದಂಥ ಪದಗಳು, ಅವ್ರು ಮಾತಾಡಿದಂಥ, ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಸ್ ಎಲ್ಲ ಏನಿದೆಲ್ಲ, ಇಟ್ ಇಸ್ ವೆರಿ ಹರ್ಟಿಂಗ್. ಐ ಆಮ್ ವೆರಿ ಹರ್ಟ್. ನಂಗೆ ತುಂಬಾ ಬೇಜಾರಾಗಿದೆ ಆ್ಯಂಡ್ ವೆರಿ ಡಿಸಪಾಯಿಂಟಿಂಗ್. ಅವತ್ತು ಒಂದ್ ಮಾತು, ಇವತ್ತು ಒಂದ್ ಮಾತು. ನನಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ. ನನಗೆ ನನ್ನ ಪ್ರೆಸೆನ್ಸಲ್ಲಿ ಇದೇ ಮಾಧ್ಯಮದವರ ಮುಂದೆ ಈ ಮಾತನ್ನ ಅವತ್ತೇ ಆಡಬೇಕಿತ್ತು. ಯಾಕೆ ಆಡಲಿಲ್ಲ? ಯಾಕೆ ಅಷ್ಟು ಹೊಗಳಿದ್ರು? ಈಗ ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ? ವೈ? ನನಗೆ ಹೇಳ್ತಾರೆ ಸುಳ್ಳು ನಾಟಕ. ಇಲ್ಲಿ ಸುಳ್ಳು ಹೇಳ್ತಿರೋರು ಯಾರು? ನಾಟಕ ಮಾಡ್ತಿರೋರು ಯಾರು? ನಾನು ಪ್ರಮೋಷನ್ಗೆ ಟೈಮ್ ಕೊಟ್ಟಿದ್ದೇನೆ. ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು, ನನ್ನ ಡೈರೆಕ್ಟರ್ ಆಗಿರ್ಬೋದು, ನನಗೆ ಕಾಲ್ ಮಾಡ್ತಿರ್ತಾರೆ, ನನ್ನ ಮ್ಯಾನೇಜರ್ಗಳು ಕಾಲ್ ಮಾಡ್ತಿರ್ತಾರೆ, ಒಂದು ದಿನ ಪ್ರಮೋಷನ್ಗೆ ನಮಗೆ ಟೈಮ್ ಕೊಡಿ ಅಂತ. ನಾನು ನಾಕ್ಷಿಕ ಸರ್ಗೆ ಆ್ಯಂಡ್ ಕಿಟ್ಟಿ ಅವ್ರಿಗೆ, ಹಾಗೆ ನನ್ನ ಆ್ಯಕ್ಚುಲಿ ನಾನು ಟು ಬಿ ವೆರಿ ಆನೆಸ್ಟ್, ಪ್ರೊಡ್ಯೂಸರ್ ಒಟ್ಟಿಗೆ ನಾನು ಮಾತೇ ಆಡ್ತಿರ್ಲಿಲ್ಲ. ಇವರಿಬ್ಬರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದೆ. ಒಂದು ದಿನ ನನಗೆ ನನ್ನ ಟೀಮ್ ಜೊತೆ ಪ್ರಮೋಷನ್ಗೆ ಹೋಗಕ್ಕೆ ಬಿಡಲಿಲ್ಲ. ನಾನ್ ಯಾಕೆ ಪ್ರಮೋಷನ್ಗೆ ಬರ್ಲಿಲ್ಲ ಗೊತ್ತಾ? ಸೊ ಯು ಟೆಲ್ ಮಿ, ನೀವುಗಳು ಹೇಳಿ ನನಗೆ, ನಾನು ತಪ್ಪು ಮಾಡಿದ್ದೀನ? ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿಲ್ಲ. ನಾನು ಕರೆಕ್ಟಾಗಿ ಎಲ್ಲ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲೂ ಇದ್ದೆ. ರಿಲೀಸ್ ಟೈಮಲ್ಲಿ ನನಗೆ ನನ್ನ ಸಿನಿಮಾ ಕಮಿಟ್ಮೆಂಟ್ಸ್ ಇತ್ತು. ಅದಕ್ಕೋಸ್ಕರ ಒಂದು ನನ್ನ ಕಡೆಯಿಂದ ಕಾನ್ಸ್ಟೆಂಟಾಗಿ ಪ್ರತಿದಿನ ನಾನು ಸ್ಟೋರಿ ಹಾಕ್ತಿದ್ದೆ. ನಿಮ್ಮ ತಪ್ಪಿಗೆ ನಾನು ಹೊಣೆಗಾರಳಲ್ಲ. ಲಾಸ್ಟ್ ಮಿನಿಟಲ್ಲಿ ಸ್ಕೆಡ್ಯೂಲ್ ಚೇಂಜ್ ಆಗಿರುತ್ತೆ, ಟೈಮ್ ಚೇಂಜ್ ಆಗಿರುತ್ತೆ, ಇವತ್ತಿರಲ್ಲ, ಇವತ್ತು ಪ್ರೀ ರಿಲೀಸ್ ಇರುತ್ತೆ, ಇವತ್ತು ಇಟ್ಕೊಂಡಿರ್ತಾರೆ ದಿನ, ಇಲ್ಲ ಸಾರಿ ಪೋಸ್ಟ್ಪೋನ್ ಆಯಿತು, ಇಲ್ಲ ಪ್ರೀಪೋನ್ ಆಯಿತು ಅಂತ ಹೇಳ್ತಾರೆ. ಇದಕ್ಕೆ ನಾನು ಹೊಣೆನಾ? ಅದಕ್ಕೆ ಸಂಜು ವೆಡ್ಸ್ ಗೀತಾ ಬಗ್ಗೆ ಮಾತ್ರ ರಚಿತಾ ಮಾತನಾಡಿದ್ದಾರೆ. ಮಹಿಳಾ ನಿರ್ಮಾಪಕರಿಗೆ ವಂಚಿಸಿ ಡೇಟ್ಸ್ ಕೊಡದೆ ವಂಚಿಸಿದ್ದಾರೆ ಅನ್ನೋ ಆರೋಪ ಫಿಲ್ಮ್ ಚೇಂಬರ್ನಲ್ಲಿದೆ. ಅದೇ ಕಾರಣಕ್ಕೆ ಮಾತಾಡಲ್ಲ ಅಂತ ಕೂಡ ರಚಿತಾ ರಾಮ್ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಿತ್ರರಂಗದ ಮತ್ತೊಂದು ಸುದ್ದಿ. ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ತಂಡ ಬಹಿರಂಗವಾಗಿ ರಚಿತಾ ರಾಮ್ ಮೇಲೆ ಸಾಲು ಆರೋಪ ಮಾಡಿತು. ಇದೀಗ ಆ ಎಲ್ಲ ಆರೋಪಗಳಿಗೆ ಉತ್ತರ ಕೊಟ್ಟಿದ್ದಾರೆ ನಟಿ ರಚಿತಾ ರಾಮ್. ನನಗೆ ಬೇಸರ ಆಗಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇದರ ಜೊತೆಗೆ ಈ ಆರೋಪಗಳೆಲ್ಲ ಬರೋಕೆ ಏನು ಕಾರಣ, ಸಂಜು ವೆಟ್ಸ್ ಗೀತಾ ರಿಲೀಸ್ ಪ್ರಮೋಷನ್ಗೆ ಯಾಕೆ ಹೋಗ್ತಿಲ್ಲ, ಇದೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಾನು ತಪ್ಪು ಅಂತ ಮಾಡಿದ್ರೆ ಚಿಕ್ಕ ಮಕ್ಳು ಕಾಲ್ಗೂ ಬೀಳೋಳು. ನಾನು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ದೇವರೇ ಬಂದು ಮುಂದೆ ನಿಂತ್ಕೊಂಡ್ರು ನಾನು ಸಾರಿ ಕೇಳೋದು. 100% ನಾನು ಸಾರಿ ಕೇಳೋದೇ. ದೇವರೇ ಎದುರು ಬಂದರೂ ನಾನು ಕ್ಷಮೆ ಕೇಳಲ್ಲ. ಸಂಜು ವೆಡ್ಸ್ ಗೀತಾ 2 ಟೀಮ್ಗೆ ರಚಿತಾ ಸಂದೇಶ. ರಚಿತಾ ರಾಮ್ ಚಂದನವನದ ಡಿಂಪಲ್ ಕ್ವೀನ್, ಭರವಸೆಯ ನಟಿ, ಗುಳಿ ಕೆನ್ನೆಯಿಂದಲೇ ಪಡ್ಡೆ ಹುಡುಗರ ಹಾರ್ಟ್ ಕದ್ದ ಚಂದುಳ್ಳಿ. ಸದಾ ಕಾಲ ಕಾಂಟ್ರವರ್ಸಿಗಳಿಂದ ದೂರ ಇರ್ತಾ ಇದ್ದ ಬುಲ್ಬುಲ್ ಮೇಲೆ ಅದ್ಯಾಕೋ ಒಂದ್ ವಾರದಿಂದ ವಿವಾದಗಳಿಂದಲೇ ಸುದ್ದಿ ಆಗ್ತಿದ್ರು. ಸದ್ಯ ಇದೀಗ ಎಲ್ಲದಕ್ಕೂ ಖುದ್ದು ರಚಿತಾ ರಾಮ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ತಂಡ ನಿರ್ಮಾಪಕರು, ನಿರ್ದೇಶಕರು ಹಾಗೆ ಹೀರೋ 3 ಜನ ಕೂಡ ಇತ್ತೀಚೆಗೆ ಹಲವಾರು ಪ್ರೆಸ್ ಮೀಟ್ಸ್ ಆಗಿರ್ಬೋದು, ಇಲ್ಲ 1-to-1 ಮೀಡಿಯಾ ಇಂಟ್ರಾಕ್ಷನ್ನಲ್ಲಿ ಒಂದಷ್ಟು ವಿಷಯಗಳನ್ನ ನನ್ನ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಯೂಸ್ ಮಾಡಿದಂಥ ಪದಗಳು, ಅವ್ರು ಮಾತಾಡಿದಂಥ, ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಸ್ ಎಲ್ಲ ಏನಿದೆಲ್ಲ, ಇಟ್ ಇಸ್ ವೆರಿ ಹರ್ಟಿಂಗ್. ಐ ಆಮ್ ವೆರಿ ಹರ್ಟ್. ನಂಗೆ ತುಂಬಾ ಬೇಜಾರಾಗಿದೆ ಆ್ಯಂಡ್ ವೆರಿ ಡಿಸಪಾಯಿಂಟಿಂಗ್. ಅವತ್ತು ಒಂದ್ ಮಾತು, ಇವತ್ತು ಒಂದ್ ಮಾತು. ನನಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ. ನನಗೆ ನನ್ನ ಪ್ರೆಸೆನ್ಸಲ್ಲಿ ಇದೇ ಮಾಧ್ಯಮದವರ ಮುಂದೆ ಈ ಮಾತನ್ನ ಅವತ್ತೇ ಆಡಬೇಕಿತ್ತು. ಯಾಕೆ ಆಡಲಿಲ್ಲ? ಯಾಕೆ ಅಷ್ಟು ಹೊಗಳಿದ್ರು? ಈಗ ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ? ವೈ? ನನಗೆ ಹೇಳ್ತಾರೆ ಸುಳ್ಳು ನಾಟಕ. ಇಲ್ಲಿ ಸುಳ್ಳು ಹೇಳ್ತಿರೋರು ಯಾರು? ನಾಟಕ ಮಾಡ್ತಿರೋರು ಯಾರು? ನಾನು ಪ್ರಮೋಷನ್ಗೆ ಟೈಮ್ ಕೊಟ್ಟಿದ್ದೇನೆ. ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು, ನನ್ನ ಡೈರೆಕ್ಟರ್ ಆಗಿರ್ಬೋದು, ನನಗೆ ಕಾಲ್ ಮಾಡ್ತಿರ್ತಾರೆ, ನನ್ನ ಮ್ಯಾನೇಜರ್ಗಳು ಕಾಲ್ ಮಾಡ್ತಿರ್ತಾರೆ, ಒಂದು ದಿನ ಪ್ರಮೋಷನ್ಗೆ ನಮಗೆ ಟೈಮ್ ಕೊಡಿ ಅಂತ. ನಾನು ನಾಕ್ಷಿಕ ಸರ್ಗೆ ಆ್ಯಂಡ್ ಕಿಟ್ಟಿ ಅವ್ರಿಗೆ, ಹಾಗೆ ನನ್ನ ಆ್ಯಕ್ಚುಲಿ ನಾನು ಟು ಬಿ ವೆರಿ ಆನೆಸ್ಟ್, ಪ್ರೊಡ್ಯೂಸರ್ ಒಟ್ಟಿಗೆ ನಾನು ಮಾತೇ ಆಡ್ತಿರ್ಲಿಲ್ಲ. ಇವರಿಬ್ಬರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದೆ. ಒಂದು ದಿನ ನನಗೆ ನನ್ನ ಟೀಮ್ ಜೊತೆ ಪ್ರಮೋಷನ್ಗೆ ಹೋಗಕ್ಕೆ ಬಿಡಲಿಲ್ಲ. ನಾನ್ ಯಾಕೆ ಪ್ರಮೋಷನ್ಗೆ ಬರ್ಲಿಲ್ಲ ಗೊತ್ತಾ? ಸೊ ಯು ಟೆಲ್ ಮಿ, ನೀವುಗಳು ಹೇಳಿ ನನಗೆ, ನಾನು ತಪ್ಪು ಮಾಡಿದ್ದೀನ? ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿಲ್ಲ. ನಾನು ಕರೆಕ್ಟಾಗಿ ಎಲ್ಲ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲೂ ಇದ್ದೆ. ರಿಲೀಸ್ ಟೈಮಲ್ಲಿ ನನಗೆ ನನ್ನ ಸಿನಿಮಾ ಕಮಿಟ್ಮೆಂಟ್ಸ್ ಇತ್ತು. ಅದಕ್ಕೋಸ್ಕರ ಒಂದು ನನ್ನ ಕಡೆಯಿಂದ ಕಾನ್ಸ್ಟೆಂಟಾಗಿ ಪ್ರತಿದಿನ ನಾನು ಸ್ಟೋರಿ ಹಾಕ್ತಿದ್ದೆ. ನಿಮ್ಮ ತಪ್ಪಿಗೆ ನಾನು ಹೊಣೆಗಾರಳಲ್ಲ. ಲಾಸ್ಟ್ ಮಿನಿಟಲ್ಲಿ
ಸ್ಕೆಡ್ಯೂಲ್ ಚೇಂಜ್ ಆಗಿರುತ್ತೆ, ಟೈಮ್ ಚೇಂಜ್ ಆಗಿರುತ್ತೆ, ಇವತ್ತಿರಲ್ಲ, ಇವತ್ತು ಪ್ರೀ ರಿಲೀಸ್ ಇರುತ್ತೆ, ಇವತ್ತು ಇಟ್ಕೊಂಡಿರ್ತಾರೆ ದಿನ, ಇಲ್ಲ ಸಾರಿ ಪೋಸ್ಟ್ಪೋನ್ ಆಯಿತು, ಇಲ್ಲ ಪ್ರೀಪೋನ್ ಆಯಿತು ಅಂತ ಹೇಳ್ತಾರೆ. ಇದಕ್ಕೆ ನಾನು ಹೊಣೆನಾ ಅದಕ್ಕೆ? ಸಂಜು ವೆಡ್ಸ್ ಗೀತಾ ಬಗ್ಗೆ ಮಾತ್ರ ರಚಿತಾ ಮಾತನಾಡಿದ್ದಾರೆ. ಮಹಿಳಾ ನಿರ್ಮಾಪಕರಿಗೆ ವಂಚಿಸಿ ಡೇಟ್ಸ್ ಕೊಡದೆ ವಂಚಿಸಿದ್ದಾರೆ ಅನ್ನೋ ಆರೋಪ ಫಿಲ್ಮ್ ಚೇಂಬರ್ನಲ್ಲಿದೆ. ಅದೇ ಕಾರಣಕ್ಕೆ ಮಾತಾಡಲ್ಲ ಅಂತ ಕೂಡ ರಚಿತಾ ರಾಮ್ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್.